ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಒಂದು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಗುರುವಾರ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆಯಲ್ವಾ ಫ್ರೆಂಡ್ಸ್? ಹಾಗೆ ಇವತ್ತು ಒಂದು ಸ್ಯಾರಿಗೆ ಒಂದು ಬ್ಲೌಸ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ದೊಡ್ಡ ಬಾರ್ಡ್ರ್ ಆಗಿರೋದ್ರಿಂದ ಮೇಲೆ ಸ್ವಲ್ಪ ಬಾರ್ಡ್ರ್ ಕೊಟ್ಟು ಕೆಳಗಡೆ ಒಂದು ಕಟ್ ವರ್ಕ್ದು ಲೈನ್ ಬಾರ್ಡ್ರ್ ಬರುತ್ತಲ್ವ, ಲೈನು, ಆ ಲೈನ್ನ ಕೊಡ್ತೀನಿ. ಇದು ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡಿ, ಈಗ ಒಂದು ಸ್ಲೀವ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ಲೀವ್ಗೆ ಆಗ್ತಾಯಿದೆ. ಕೆಳಗಡೆ ಬಂದು ಒಂದು ಲೈನ್ ಈಗ ಕಟ್ ವರ್ಕ್ದಿದೆಯಲ್ವ, ಆ ಒಂದು ಲೈನ್ ಮಾತ್ರ ಕೊಡ್ತೀನಿ. ಹಾಗೆ ಇವತ್ತು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ, ನಾನು ಸಂಜೆ ಪೂಜೆ ಮಾಡಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಫೋಟೋಗೆ ನೋಡಿ ಹಾರ ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ. ಸಿಂಪಲ್ಲಾಗಿ ಪೂಜೆ ಮುಗಿಸಿದ್ದೀನಿ. ಹಾಗೆ ಇವತ್ತು ಊರಿಂದ ಅಪ್ಪ ಬಂದಿದ್ದಾರೆ. ಅಮ್ಮ ಮೊನ್ನೆನೇ ಬಂದಿದ್ರಲ್ಲ, ಇವತ್ತು ನಮ್ಮಪ್ಪ ಬಂದಿದ್ದಾರೆ. ನಮ್ಮಮ್ಮಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೋಸ್ಕರ ನೋಡೋದಕ್ಕೆ ಅಂತ ಬಂದಿದ್ದಾರೆ. ನೋಡಿ, ಈಗ ನಾನು ಸ್ಟಿಚಿಂಗ್ ಮಾಡೋಣ ಅಂಥೇಳಿ ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಆಮೇಲೆ ಮನೆಗೆ ಹೋಗಿ ಅಡುಗೆ ಮಾಡಬೇಕಲ್ವ. ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ. ಅದಕ್ಕೆ ಇದೊಂದು ಬ್ಲೌಸ್ನ ಫಿನಿಷ್ ಮಾಡಿ ಹೋಗ್ಬಿಡೋಣ, ಮತ್ತು ಬಂದು ಸ್ಟಿಚ್ ಮಾಡೋದಕ್ಕಾಗಲ್ಲ. ಸರಿ, ಒಂದು ಬ್ಲೌಸ್ ಅದು ಸ್ಟಿಚ್ ಮಾಡ್ಕೊಂಡು ಹೋಗ್ಬಿಡೋಣ, ಮತ್ತು ಲೇಟ್ ಆಗಲ್ವ ನಾವು ಅಡುಗೆ ಮಾಡಿ ಊಟ ಮಾಡೋದು, 9 ಗಂಟೆಗೆ ಊಟ ಮಾಡೋದು. ಅದಕ್ಕೆ ಅಷ್ಟರಲ್ಲಿ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡೋಣ ಅಂತೇಳಿ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡಿದೆ. ಈಗ ಬ್ಲೌಸ್ ರೆಡಿ ಆಯಿತು. ಇದನ್ನು ಹಾಗೆ ಉಗ್ಸಾಕೋದು ಕೊಟ್ಬಿಡೋಣ ಅರ್ಚನೆಗೆ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಫ್ರೆಂಡ್ಸ್, ನೋಡಿ, ನಮ್ಮಮ್ಮ ಎಲ್ಲಡಿಕೆ ಕಲಿಸ್ತಾ ಇದ್ದಾರೆ. ಯಾವಾಗೋ ಒಂದಿನ ನಾನ್ ವೆಜ್ ತಿಂದಾಗ ಹಾಕ್ಕೊಂಡ್ರೆ ದಿನ ಹಾಕೋ ಅಂತ ಇರ್ತಾರೆ. ಅವ್ರು ಹಾಕೋದಲ್ದಿರ ನಮ್ಮನ್ನು ಹಾಕೋ ಅಂತಾರೆ. ನೋಡಿ, ಎನರ್ಜಿ ಅಲ್ಲ, ಏನು ಬರುತ್ತೆ ಎಲ್ಲಡಿಕೆ ಹಾಕ್ಕೊಂಡ್ರೆ? ಎನರ್ಜಿ. ಯಾರು ಹಂಗಂತ ಹೇಳಿದ್ದು? ಹೌದಾ? ನೋಡಿ, ಎಲ್ರೂ ಕಲ್ತ್ಕೊಳ್ರಿ, ಎಲ್ಲಡಿಕೆ ಎನರ್ಜಿ ಬರುತ್ತಂತೆ. ಎನರ್ಜಿ, ಒಂದ್ಸಲ ಹಾಕೊಂಡ್ರೆ ಒಳ್ಳೇದು. ಕ್ಯಾಲ್ಶಿಯಂ ಸಿಗುತ್ತೆ ಅಂತ ಕೇಳಿದ್ದೀನಿ, ಎನರ್ಜಿ ಸಿಗುತ್ತೆ ಅಂತ ಇವರೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಯಾರೋ ನಿಮ್ಮಂತಾರೆ ನಮ್ಗೆ ಹೇಳಿದ್ರು. ಅಜ್ಜಿ ಅವ್ರಿಗೆ ಎಲ್ಲ ಪ್ರಾಣ ಇರಲ್ಲ ಬಿಡ. ಅಯ್ಯೋ, ಅಲ್ಲಿ ಮೂವ್ ಎತ್ಕೊಡ. ಯಾಕಮ್ಮ? ಅಯ್ಯೋ, ಅಸೈನ್ಮೆಂಟ್ ಪೂಜಾ ಫುಲ್ ಬೆಂಡು. ಏನು ಮಾಡ್ಬೇಕು ಕೆಲಸ? ಆ ಕಡೆ ಎಲ್ಲ ತೋರಿಸ್ಬಿಡಪ್ಪ. ಬರ್ಕೊಂಡು ಬರೆಯೋ ಜಾಸ್ತಿ ಐತೆ ನಡುವೆ, ಅದಕ್ಕೆ ಕರೆಕ್ಟಾಗಿ 3 ಲೆಸನ್ ಬರ್ತಿದ್ದೀನಿ. ಜಾಸ್ತಿ ಐತೆ ನೋಡಿ. ಬೇಡ ಅಂದ್ರೂ ಹಾಕೋ ಅಂತ ಇದ್ದಾರೆ. ಕ್ಯಾಲ್ಶಿಯಂ ಸಿಗುತ್ತೆ, ಹಾಕೋ ಅಂತ ಹಾಕೊಬೇಕು. ನಮ್ಮ ಅಮ್ಮಗೂ ರೂಢಿ ಮಾಡಿಸ್ಬಿಟ್ಟು ನೀನು ಎಲ್ಲಾರ್ಕೆನ ಆಯಮ್ಮನು ಸ್ಟಾರ್ಟ್ ಮಾಡ್ಕೊಂಬಿಡ್ಲಿ. ಆಯಮ್ಮನ ಬಾಯ್ ನೋಡೋಕ್ಕಾಗಲ್ಲ. ಡೈಲಿ ಹಾಕೋಣದ್ ಕಲ್ತ್ಕೊಬಿಡು. ಡೈಲಿ ಯಾರು ಹಾಕಲ್ಲ, ನಾನೇ ತಿಂದಾಗ ಮಾತ್ರ ನೀನ್ ಹಾಕ್ತೀಯ. ರೂಢಿ ಮಾಡಿದ್ರೆ ಹಾಕ್ತೀಯ. ದಿನ ಯಾರು ಹಾಕಲ್ಲ, ನಮ್ಗೆ ಇಷ್ಟ ಆಗಲ್ಲ ಅದೆಲ್ಲ. ಹಾಕೊಳ್ಳೋಂಗಿದ್ರೆ ಯಾವಾಗ ಕಲ್ತ್ಕೊಂಡ್ಬಿಡ್ತಾ ಇದೆ. ನಿಮ್ಮ ಅಜ್ಜಿನೇ ಹತ್ರನೇ ಕಲ್ತ್ಕೊಂಡ್ಬಿಡ್ತಾ ಇದೆ. ನಾನು ಹಾಕೊಂಡ್ರೆ ಮಾತ್ರ ನಾಲ್ಗೆ ಮಂದ ಆಗುತ್ತೆ ಅಂತ. ನೀವು ಓದ ಮಕ್ಕಳು ಹಾಕೋಬಾರ್ದು, ನಾಲ್ಗೆ ಮಂದ ಬರುತ್ತೆ. ನಮಗ್ ಬೇಡವಾ ಕ್ಯಾಲ್ಸಿಯಂ? ಮತ್ತೆ ಕ್ಯಾಲ್ಸಿಯಂ ಸುಣ್ಣ ತಿನ್ನು. ಕ್ಯಾಲ್ಸಿಯಂ ಬರೋ ಸುಣ್ಣದಿಂದ, ಎಲ್ಲರ ಕೈಯಿಂದ ಅಲ್ಲ. ಸುಣ್ಣ ತಿನ್ಬಿಟ್ಟು ಬಾಯೆಲ್ಲ ಸುಟ್ಟೋಗ್ಬಿಡ್ಲಿ. ನೋಡು ಹೆಂಗ್ ಹೇಳ್ತೈತೆ. ಕ್ಯಾಲ್ಸಿಯಂ ಸಿಗ್ಬೇಕಂದ್ರೆ ಬರೀ ಸುಣ್ಣ ತಿನ್ನು. ಊಟ ಮಾಡ್ದಿದ್ದಂಗ ಆಗೋಗುತ್ತೆ. ಆಮೇಲೆ ಏನ್ ಹೇಳ್ತೈತೆ ನೋಡು. ನಾವು ಕಲ್ತಿದ್ದೀವಿ, ಬಿಡಕ್ಕಾಗಿಲ್ಲ, ಹಾಕ್ತೀವಿ ಸುಮ್ಮನೆ. ನೀವು ಹಂಗೆ ಹಾಕೊಂಡು ಹಾಲು ಕುಡಿ. 19 ಆಗಲ್ಲ. ಹಸಿ ಹಾಲು ಮಾತ್ರ ನಂಗೆ ಕುಡಿಯೋದೇ ಇಲ್ಲ, ಇಷ್ಟನೇ ಆಗಲ್ಲ. ನೋಡಿ, ನಮ್ಮ ಪೂಜೆ ಎಲ್ಲಡಿಕೆ ಹಾಕೋಬೇಕು. ಹಾಲು ಬೇಡ ಅಂತ ಎಲ್ಲಾಡ್ಕೋಬೇಕಂತ. ಬೇಡಲ್ಲ. ಬ್ಯಾಡು. ಇವ್ರು ಹಾಕೊಂಡ್ರೆ ಬ್ಯಾಡಿಲ್ಲ, ಅವ್ರು ಹಾಕೊಂಡ್ರೆ ಬ್ಯಾಡು. ನಮ್ಗೇನು ವಯಸ್ಸಾಗೋದೈತಿ, ಇನ್ನೇನು ಹಾಕಿದ್ರೆ ಏನಾಗಲ್ಲ. ಹಾರ್ಲಿಕ್ಸ್ ಬೂಸ್ಟ್ ತಗೊಂಡ ಚಿಕ್ಕ ಮಕ್ಳಿನ್ನ ಅಡಿಕೆ ಚೆನ್ನಾಗೈತೆ. ಹಾಕೋ ಅಂತ ಚೆನ್ನಾಗೇ ಇಲ್ಲ. ಎಲ್ಲ ಅಡಿಕೆ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ. ನಮ್ಮೂರ ಅಡಿಕೆ
ತಿಂದರೆ ಒಂಥರ ಎಲ್ಲಟ್ಟು ಚೆನ್ನಾಗಿದ್ರೆ ಒಂಥರ ಇಷ್ಟ ಆಗಬೇಕು. ಯಾವ್ದು ಹಾಕೊಂಡು ಇಲ್ಲ ಅಂದ್ರೆ ನಮ್ಗೆ ಎಲ್ಲರಿಗೂ ಹಾಕೊಂಡು ಇದಕ್ಕೆ ಕೊಟ್ಟಿದ್ದೆ ಹಾಕೊಂಡು ಅಮ್ಮ ಎಕ್ಸ್ಪ್ರೆಷನ್ಗೆ ಏನ್ ಹಾಕ್ಬೇಕು ಗೊತ್ತಾ? ಇವಾಗ ಗೊತ್ತಾ, ನಿಂಗೆ ಇದು ಬೇಕಿತ್ತ ಮಗಳೇ? ಸಕ್ಕರೆ ಕೊಂಬಾಗೋದು ಸ್ವಲ್ಪ. ಫ್ರೆಂಡ್ಸ್, ಹಾಗೆ ಇದು ಮಾರನೇ ದಿನದ್ದು ಶುಕ್ರವಾರ ಪೂಜೆ ಮಾಡಿರೋದು. ಶುಕ್ರವಾರ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಅಮ್ಮನೇ ಬೆಳಗ್ಗೆನೇ ಪೂಜೆ ಮಾಡೋದು. ಬೆಳಗ್ಗೆನೇ ಸ್ನಾನ ಆಯ್ತಲ್ಲ, ಅದಕ್ಕೆ ಅಮ್ಮನೇ ಮಾಡ್ತಾಯಿದ್ದಾರೆ. ಸರಿ, ಯಾರೋ ಒಬ್ಬರು ಪೂಜೆ ಮಾಡಿದ್ರಲ್ಲ ಅಂಥೇಳಿ ನಾನು ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ನೋಡಿ, ಈಗ ಇವತ್ತು ಈ ಬ್ಲೌಸ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದು ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ. ಹಾಗೆ ಇವತ್ತು ಮಧ್ಯಾಹ್ನ ಬೀಟ್ರೋಟ್ ಜ್ಯೂಸ್ ಮಾಡೋಣ ಅಂತೇಳಿದ್ದಕ್ಕೆ ಅಮ್ಮ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದಾರೆ. ಬೀಟ್ರೋಟ್ ಎಲ್ಲ ಕಟ್ ಮಾಡಿ ಇವತ್ತು ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ದೀನಿ. ಹಾಗೆ ರಾತ್ರಿ ಕಡುಬು ಮಾಡಿದ್ವಿ. ನಮ್ಮಪ್ಪ ಬಂದಿತ್ತಲ್ಲ, ಅದಕ್ಕೆ ಕಡುಬು ಮಾಡಿದ್ದೆ. ಮೊನ್ನೆನೂ ಮಂಜಕ್ಕ ಬಂದಿತ್ತಲ್ಲ, ಆವತ್ತು ಕೂಡ ಕಡುಬು ಮಾಡಿದ್ವಿ. ಆದರೆ ಸ್ವಲ್ಪ ಹೂರಣ ಮಿಕ್ಕಿತ್ತು ಅಂತೇಳಿ ಮೊನ್ನೆನೂ ಕೂಡ ಮಾಡಿದೆ. ಆದರೂ ಒಂದು 4 ಮಿಕ್ಕೋಯ್ತು. ಅದು ಬೆಳಗ್ಗೆಗೆ ಚೆನ್ನಾಗಿರಲ್ಲ, ಅದಕ್ಕೆ ಹಾಗೆ ಇಟ್ಟಿದ್ದೆ. ನೋಡಿ, ಈಗ ಶುಕ್ರವಾರ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಬೆಳಗ್ಗೆ ಮಾಡಿದ್ರಲ್ಲ, ಅದಕ್ಕೆ ನಾನು ಸಂಜೆ ಮಾಡ್ತಾಯಿದ್ದೀನಿ. ಹಾಗೆ ಮನೆಯಲ್ಲಿ ಪೂಜೆ ಮುಗಿಸಿ ದೇವಸ್ಥಾನ ಹೋಗೋಣ ಅಂತೇಳಿ ದೇವಸ್ಥಾನ ಕೂಡ ಹೋಗಿ ಬಂದೆ. ಅದು ಊರಲ್ಲೇ ಮಾರಿಯಮ್ಮ ದೇವಸ್ಥಾನಕ್ಕೆ. ಅಲ್ಲೇನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಹಾಗೆ ರಾತ್ರಿ ಅಡುಗೆಗೆ ತರಕಾರಿ ತೊಗೊಂಡು ಬರೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬರುವಾಗ ತರಕಾರಿ ತೊಗೊಂಡು ಬರೋಣ ಅಂತೇಳಿ ಹೋಗಿದ್ದೆ. ನಮ್ಮ ಪೂಜಾ ಏನೋ ಲ್ಯಾಪ್ಟಾಪ್ ತೊಗೊಂಡೇನೋ ಮಾಡ್ತಾ ಇದ್ದಾಳೆ. ನೋಡಿ, ನಂದು ಈ ಬ್ಲೌಸ್ ಕಂಪ್ಲೀಟ್ ಮಾಡಿದೆ ಅಷ್ಟರಲ್ಲಿ. ನಮ್ಮ ಗೌತಮು ABC ಜ್ಯೂಸ್ ಮಾಡ್ತಾಯಿದ್ದಾನೆ. ಏನೇನು ಹಾಕ್ದೆ ಗೌತಮ್? ಓ, ನಾನೆಲ್ಲ ನೀನೇ ಮಾಡಿದ್ಯಾ ಅಂತ ಹೇಳ್ತೀಯಾ ಅಂದ್ಕೊಂಡೆ. ನೋಡಿ, ಬೀಟ್ರೂಟು ಕ್ಯಾರೆಟು ಜ್ಯೂಸು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ABC ಜ್ಯೂಸ್ ಮಾಡೋದು, ಅದರಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ. ನೋಡಿ, ಎಲ್ಲ ಚೆಲ್ಲಿ ಹಾಕ್ತಾ ಇದ್ದಾನೆ. ನಾನೇನಕ್ಕೆ ಹಾಕ್ಲಿ? ಇವಾಗ ನೀನು ತಾನೇ ಗ್ರೈಂಡ್ ಮಾಡಿದ್ದು, ನಾನು ಮಾಡಿದೆ. ನೋಡಿದ್ರ ಹೆಂಗೆ ಹೇಳ್ತಾನೆ, ನನ್ನ ಮೇಲೇ ಹೇಳ್ತಾನೆ ಇವನು. ಅದು ಹಂಗೆ ವಾಶ್ ಮಾಡಿ ಇಕ್ಬಿಡು. ಫ್ರೆಂಡ್ಸ್, ನೋಡಿ, ABC ಜ್ಯೂಸ್ ಅಂದರೆ ಬೀಟ್ರೋಟು ಕ್ಯಾರೆಟ್ ಹಾಕಿ ಜ್ಯೂಸ್ ಮಾಡಿರೋದು. ಇದಕ್ಕೆ ಬೀಟ್ರೋಟ್ ಕ್ಯಾರೆಟು ಮತ್ತು ರಾಗಿ ಗಂಜಿ, ರಾಗಿ ಸರಿ, ಆಮೇಲೆ ಬೆಲ್ಲ, ಮತ್ತು ಇನ್ನೇನು ಹಾಕಿದ್ದೀನಿ, ಅಗಸೆ ಬೀಜದ ಪುಡಿನೂ ಹಾಕ್ಕೊಬೋದು, ಮತ್ತು ಖರ್ಜೂರ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಜ್ಯೂಸ್ ಥರ ಮಾಡಿಕೊಂಡು ಕುಡಿತಾ ಇರೋದು. ಇದಕ್ಕೆ ರಾಗಿ ಗಂಜಿ ಹಾಕಿರೋದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ಇನ್ನೊಂದು ಮರ್ತೋಗ್ಬಿಟ್ಟಿದ್ದೀನಿ, ಸಬ್ಜಾ ಸೀಡ್ಸ್ ಬರುತ್ತಲ್ವ, ಅದನ್ನು ಹಾಕಬೇಕಾಗಿತ್ತು. ನಾನು ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ ನೆನೆಸೋದು. ನಮ್ಮ ಗೌತಮ್ ಈಗ ಬಂದು ಮಾಡ್ತಾ ಇದ್ದಾನೆ. ಚೆನ್ನಾಗೈತೇನಮ್ಮ ABC ಜ್ಯೂಸು? ಹಂಗೆ ಮಾಡೋದು. ಅದಕ್ಕಿಂತ ಸಬ್ಜಾ ಸೀಡ್ಸ್ ಒಂದು ಹಾಕ್ಬೇಕಾಗಿತ್ತು. ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಇದರಿಂದ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಬ್ಲಾಗ್ ಇದು. ಯಾಕಂದರೆ ನಾನು 3 ದಿನದ್ದು ಒಂದೇ ಸರಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ನಡುವೆ ಟೈಮೇ ಸಿಗ್ತಾಯಿಲ್ಲ, ಅದಕ್ಕೋಸ್ಕರ 3 ದಿನದ ಬ್ಲಾಗು ಒಂದೇ ವೀಡಿಯೋನಲ್ಲೇ ಬರುತ್ತೆ. ಹಾಗೆ ಅಮ್ಮ ನೋಡಿ ನನ್ನ ಬ್ಲಾಗ್ನ ನೋಡ್ತಾ ಇದ್ದಾರೆ. ಕುಂಕುಮ ಮಾಡಿರೋದೊಂದು ವಿಡಿಯೋ ಮಾಡಿದ್ನಲ್ವ, ಅದನ್ನು ನೋಡ್ತಾ ಇದ್ದಾರೆ. ಫ್ರೆಂಡ್ಸ್, ನಮ್ಮ ಪೂಜಾ ಏನೋ ಮಾಡ್ತಾ ಇದ್ದಾಳೆ, ಏನು ಅಂತ ಗೊತ್ತಿಲ್ಲ. ಏನು ಮಾಡ್ತಾ ಇದೆಯಾ ಸ್ವಲ್ಪ ತೋರಿಸಿ. ಬರ್ತಿದೆ, ನನಗೆ ಗೊತ್ತೇ ಇಲ್ಲ. ಮಾವಿನಕಾಯಲ್ಲಿ ಏನೋ ಮಾಡ್ತಾ ಇದ್ದಾಳೆ ಸೈಲೆಂಟಾಗಿ. ಅದು ಏನಮ್ಮ ಅದು? ಮ್ಯಾಂಗೋ ಶಾರ್ಟ್ಸ್. ಮ್ಯಾಂಗೋ ಶಾರ್ಟ್ಸ್ ಅಂದರೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಹೌದಾ? ಹೊಸದಾಗಿ ಹೆಂಗೆ ಮಾಡ್ತೀಯ ಅಂತ ಹೇಳಬೇಕು. ಏನು ಮಾವಿನಕಾಯಿ ಇವನ ಪುದೀನ ಎಲ್ಲ ಇಟ್ಕೊಂಡಿದೀಯಾ? ಫ್ಲೇವರ್ಗೆ ಮಾವಿನಕಾಯಿನ ಬೇಯಿಸ್ಕೊಂಡಿದ್ದಾಳೆ. ಆಮೇಲೆ ಇನ್ನೇನು ಹಾಕ್ತಿ ಹೇಳು? ಪುದೀನ, ಶುಂಠಿ, ಸಕ್ಕರೆ, ಅಷ್ಟೇನಾ? ಹಾಕಬೇಕು. ಜ್ಯೂಸ್ ಥರನಾ? ಚೆನ್ನಾಗಿರುತ್ತಾ? ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಇವಾಗೆ ಕೇಳ್ಬಿಟ್ರೆ ನೀನು. ನೋಡಿ, ಫಸ್ಟ್ ಟೈಮ್ ಮಾವಿನಕಾಯಿ ಜ್ಯೂಸ್ ಮಾಡ್ತಾ ಇದ್ದಾಳಂತೆ, ಬೇಯಿಸ್ಬಿಟ್ಟು. ಅದು ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು. ಚೆನ್ನಾಗಿದ್ರೆ ಹೇಳ್ತೀವಿ, ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ? ನಿಮ್ಮಮ್ಮ ನೋಡಿ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಮೊಮ್ಮಗಳು ಜ್ಯೂಸ್ ಮಾಡ್ತಾ ಇದ್ದಾಳೆ ಮಾವಿನಕಾಯಲ್ಲಿ. ಕುಡಿದ್ಬಿಟ್ಟು ಹೆಂಗೈತೆ ಅಂತೇಳು. ನಮ್ದು ಯಾವಾಗಲೂ ಮಿಷಿನ್ ಸೌಂಡು, TV ಸೌಂಡು ಯಾವಾಗಲೂ ಹಿಂಗೆ ಇರುತ್ತೆ ನಮ್ಮ ಮನೆಯಲ್ಲಿ, ಏನೂ ಕೇಳಿಸಲ್ಲ.
ಮ್ಯಾಂಗೋ ಶಾಟ್ಸ್ ಮಾಡಿ ಕೊಟ್ಟಿದ್ದೀನಿ ಗೈಸ್. ಕುಡಿ ಅಜ್ಜಿ, ಕುಡಿದ್ಬಿಟ್ಟು ಹೆಂಗಿದೆ ಅಂತ ಹೇಳು. ತುಂಬ ಚೆನ್ನಾಗಿದೆ. ಕಾಯಲ್ಲಿ ಮಾಡಿರೋದು. ಚೆನ್ನಾಗಿದೆ. ರಿವ್ಯೂ ಹೇಳಿ. ಚೆನ್ನಾಗೈತೆ. ಚಾಟ್ ಮಸಾಲ ಹಾಕಿದೆಯಾ? ಚಾಟ್ ಮಸಾಲ, ಜೀರಿಗೆ ಪುಡಿ, ಜೀರಾ ಪೌಡ್ರ ಚಾಟ್ ಮಸಾಲ ಹಾಕ್ತಾರಾ? ಬೇಯಿಸ್ಬಿಟ್ಟು ರುಬ್ಕೊಂಡು ಸಕ್ಕರೆ, ಆಮೇಲೆ ಉಪ್ಪು, ಸಕ್ಕರೆ, ಉಪ್ಪು, ಜೀರಿಗೆ ಪೌಡರ್, ಪುದೀನ, ಹಾಕಿ. ಶುಂಠಿ. ಚೆನ್ನಾಗೈತೆ. ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗೈತೆ. ತುಂಬ ಚೆನ್ನಾಗೈತೆ. ನೀವು ಮಾಡ್ಕೊಂಡು ಕುಡಿಬೇಕು. ಈ ರೆಸಿಪಿ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಗೈಸ್, ಇನ್ನೊಂದು ಸರಿ ಮಾಡ್ತೀನಿ, ನಿಮಗೋಸ್ಕರ ಮಾಡ್ತೀನಿ. ನಾನು ಮಾಡೋದು, ನಮ್ಮ ಪೂಜೆ ಮಾಡೋದು, ಇದು ನಮ್ಮ ಪೂಜೆ ಮಾಡಿರೋದು. ನಾನೇ ಮಾಡ್ತೀನಿ. ಚೆನ್ನಾಗೈತೆ. ಡೈಲಿ ಈ ಥರ ಪುದೀನ ಮಾಡ್ಕೊಡ್ತಾ ಇರ್ಲಿ, ಕುಡಿತಾ ಇರ್ತೀನಿ. ಮಜ್ಜಿಗೆ ಅಷ್ಟೇ ತಾನೇ ಅಜ್ಜಿ, ಮಾಡ್ಕೊಡ್ತೀನಿ ಬಿಡು. ನಿನ್ನೆ ಅಕ್ಷಯ ಮಜ್ಜಿಗೆ ಒಂದ್ಸರಿ ಮಾಡ್ಕೊಟ್ಟೆ ಮೊನ್ನೆ ಅಜ್ಜಿಗೆ. ಸೊಂಟ ನೋವು, ಕಾಲು ನೋವು ಮೇಲೆ ಆಗಿಲ್ಲಲ್ಲೇ ಅಂತೈತೆ. ಒಂದೇ ದಿನಕ್ಕೆ ಮೇಲೆ ಆಗಿಲ್ಲ. ಸರಿ, ನಿನ್ನೆ ಬೀಟ್ರೋಟ್ ಜ್ಯೂಸ್ ಮಾಡ್ಕೊಟ್ಟೆ, ಅದೇ ಎಡಿಸಿ ಜ್ಯೂಸ್ ಮಾಡಿದ್ವಲ್ಲ, ಕುಡಿದ್ಬಿಟ್ಟು ಒಂದೇ ದಿನಕ್ಕೆ ಆ ಜ್ಯೂಸ್ಗಿಂತ ಈ ಜ್ಯೂಸ್ ಚೆನ್ನಾಗೈತೆ, ಒಂದೇ ದಿನಕ್ಕೆ ಕಾಲೆಲ್ಲ ಜ್ಯೂಸ್ ಕುಡ್ದಿದ್ದಕ್ಕೆ ಕಾಲು ನೋವೆಲ್ಲ ಮೇಲಾಗಿದೆ ಅಂತ ಹೇಳ್ತಾರಂತೆ. ನೋಡಿ ಗೈಸ್ ಹೆಂಗಿದೆ ಕತೆ. ಜ್ಯೂಸ್ ಅಲ್ಲ, ಅದು ಹೆಲ್ತ್ ಒಳ್ಳೇದೇ, ಆದ್ರೆ ಒಂದೇ ದಿನಕ್ಕೆ ಹೆಲ್ತ್ ಸಖತ್ ನೋವು ಬಂತು. 3 ದಿನದಿಂದ ಕುಡ್ದಲ್ಲ ಅಕ್ಷಯ ಅಕ್ಷಯ ಮಜ್ಜಿಗೆ ಮಜ್ಜಿಗೆ ಅದಕ್ಕೆ ಪುದೀನ ಸ್ವಲ್ಪ ಕಮ್ಮಿ ಆಗ್ತದೆ, ಜಾಸ್ತಿ ಆಗೋಯ್ತಲ್ಲ. ಜಾಸ್ತಿ ಐತೆ. ಚೆನ್ನಾಗೈತೆ, ಅದ್ರ ಟೇಸ್ಟ್ ಚೆನ್ನಾಗೈತೆ. ಓಕೆ ಗೈಸ್, ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್